ಈಗ ಒಬ್ಬೊಬ್ಬರು ಶಾಸಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ಖಾತೆ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿದೆ, ಪ್ರೂಫ್ ಸಮೇತ ನಾವು ಕೊಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ BR ಪಾಟೀಲ್ ಇರಬಹುದು, ಜೊತೆಗೆ ರಾಜು ಕಾಗೆ ಇವರೆಲ್ಲ ಸಪರೇಟ್ ಕಂಪ್ಲೇಂಟ್ ಅನ್ನ ಮಾಡ್ತೀವಿ 1-to-1 ಮೀಟಿಂಗ್ ನಲ್ಲಿ ಅಂತ ಹೇಳ್ತಿದ್ದಾರೆ. ವಸತಿ ಇಲಾಖೆ ದಾಖಲೆ ಬಿಚ್ಚಿಟ್ಟ ಶಾಸಕ BR ಪಾಟೀಲ್, ಕುರ್ಜೆವಾಲಾಗೆ ದಾಖಲೆ ಸಮೇತ ದೂರು ನೀಡಿದ್ದಾರೆ ಶಾಸಕರು. ಸಚಿವ ಜಮೀರ್ ವಿರುದ್ಧ ಶಾಸಕ BR ಪಾಟೀಲ್ ನಿಗಿ ಕೆಂಡವಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್ ಕೆಂಡಾಮಂಡಲ, ಸಚಿವ ರಾಜಣ್ಣ ವಿರುದ್ಧ ನಾರಾಯಣಸ್ವಾಮಿ ಬೇಸರದ ಮಾತು. ಯಬ್ಬಾ, ಎಷ್ಟೆಷ್ಟು ಬೇಸರ ಇದೆ ಸಚಿವರ ಮೇಲೆ. ಅಭಿವೃದ್ಧಿ ವಿಚಾರದಲ್ಲಿ ಸರಿಯಾಗಿ ಸ್ಪಂದಿಸ್ತಿಲ್ಲ. ನಾನು ಈಗಾಗಲೇ ಹೇಳಿದೆ, ಕೆಲವರಿಗೆ ಗೊಂದಲ ಆಗಬಹುದು. ಸಚಿವರು ಫೋನ್ ತೆಗೆದೇ ಇರಬಹುದು, ಸಚಿವರು PA ತೆಗಿತಾ ಇಲ್ಲ. ಸಭೆನೋ ಮೀಟಿಂಗೋ ಮತ್ತೊಂದು ಉಸ್ತುವಾರಿ ಸಂಬಂಧಪಟ್ಟಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆ ತಾರತಮ್ಯ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಏನೋ ಸಣ್ಣ ಪುಟ್ಟ ಕಾರ್ಯವೈಖರಿಗಳೇ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಫೋನ್ ಮಾಡಿದ್ರು ಅವ್ರು ತೆಗಿತಾ ಇಲ್ಲ ಅಂತೆ. ಆ ರೀತಿಯಾಗಿ ಜಂಬ ಬಂದ್ಬಿಟ್ಟಿದೆ ಸಚಿವರಿಗೆ. ಅವರೇ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಸೊ ಈ ಕಾರಣಾಂತರಗಳಿಂದ ಈಗ ಎಲ್ಲರೂ ಕೂಡ ಈಗ ದೂರು ಕೊಡ್ತಿದ್ದಾರೆ. BR ಪಾಟೀಲ್ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ದೊಡ್ಡ ಸುದ್ದಿ ಆಯಿತು, ಆಡಿಯೋ ಬಾಂಬ್ ಹಿಡಿಸಿಬಿಟ್ಟಿದ್ರು. ಸೊ ಇದೆಲ್ಲವನ್ನು ಕೂಡ ಈಗ ಸುರ್ಜೇವಾಲಾ ಅವರಿಗೆ ನೀಡ್ತಾ ಇದ್ದಾರೆ, ನೀಡ್ಬಿಟ್ಟು ದೂರನ್ನು ಕೊಟ್ಟಿದ್ದಾರೆ. ಆದ್ರೆ ಇವರು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್. ಇಂಥವ್ರನ್ನೆಲ್ಲ ಕಿತ್ತು ಬಿಸಾಕ್ತಾರಾ ಸಚಿವರನ್ನ, ಅಥವಾ ಇಂಥ ಸಚಿವರಿಗೆ ಮತ್ತೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿ ನೀವೇ ಇರಿ, ರಾಜ್ಯಕ್ಕೆ ಇಂಪ್ಲಿಮೆಂಟ್ ಆಗಬೇಕಾದ್ರೆ ನೀವೇ ಬೇಕು ಅಂತ ಸುರ್ಜೇವಾಲಾ ಇಲ್ಲಿ ಅವ್ರನ್ನ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ. ಈಗ ಒಬ್ಬೊಬ್ಬರು ಶಾಸಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ಖಾತೆ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿದೆ, ಪ್ರೂಫ್ ಸಮೇತ ನಾವು ಕೊಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ BR ಪಾಟೀಲ್ ಇರಬಹುದು, ಜೊತೆಗೆ ರಾಜು ಕಾಗೆ ಇವರೆಲ್ಲ ಸಪರೇಟ್ ಕಂಪ್ಲೇಂಟ್ ಅನ್ನ ಮಾಡ್ತೀವಿ 1-to-1 ಮೀಟಿಂಗ್ ನಲ್ಲಿ ಅಂತ ಹೇಳ್ತಿದ್ದಾರೆ. ವಸತಿ ಇಲಾಖೆ ದಾಖಲೆ ಬಿಚ್ಚಿಟ್ಟ ಶಾಸಕ BR ಪಾಟೀಲ್, ಕುರ್ಜೆವಾಲಾಗೆ ದಾಖಲೆ ಸಮೇತ ದೂರು ನೀಡಿದ್ದಾರೆ ಶಾಸಕರು. ಸಚಿವ ಜಮೀರ್ ವಿರುದ್ಧ ಶಾಸಕ BR ಪಾಟೀಲ್ ನಿಗಿ ಕೆಂಡವಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್ ಕೆಂಡಾಮಂಡಲ, ಸಚಿವ ರಾಜಣ್ಣ ವಿರುದ್ಧ ನಾರಾಯಣಸ್ವಾಮಿ ಬೇಸರದ ಮಾತು. ಯಬ್ಬಾ, ಎಷ್ಟೆಷ್ಟು ಬೇಸರ ಇದೆ ಸಚಿವರ ಮೇಲೆ. ಅಭಿವೃದ್ಧಿ ವಿಚಾರದಲ್ಲಿ ಸರಿಯಾಗಿ ಸ್ಪಂದಿಸ್ತಿಲ್ಲ. ನಾನು ಈಗಾಗಲೇ ಹೇಳಿದೆ, ಕೆಲವರಿಗೆ ಗೊಂದಲ ಆಗಬಹುದು. ಸಚಿವರು ಫೋನ್ ತೆಗೆದೇ ಇರಬಹುದು, ಸಚಿವರು PA ತೆಗಿತಾ ಇಲ್ಲ. ಸಭೆನೋ ಮೀಟಿಂಗೋ ಮತ್ತೊಂದು ಉಸ್ತುವಾರಿ ಸಂಬಂಧಪಟ್ಟಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆ ತಾರತಮ್ಯ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಏನೋ ಸಣ್ಣ ಪುಟ್ಟ ಕಾರ್ಯವೈಖರಿಗಳೇ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಫೋನ್ ಮಾಡಿದ್ರು ಅವ್ರು ತೆಗಿತಾ ಇಲ್ಲ ಅಂತೆ. ಆ ರೀತಿಯಾಗಿ ಜಂಬ ಬಂದ್ಬಿಟ್ಟಿದೆ ಸಚಿವರಿಗೆ. ಅವರೇ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಸೊ ಈ ಕಾರಣಾಂತರಗಳಿಂದ ಈಗ ಎಲ್ಲರೂ ಕೂಡ ಈಗ ದೂರು ಕೊಡ್ತಿದ್ದಾರೆ. BR ಪಾಟೀಲ್ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ದೊಡ್ಡ ಸುದ್ದಿ ಆಯಿತು, ಆಡಿಯೋ ಬಾಂಬ್ ಹಿಡಿಸಿಬಿಟ್ಟಿದ್ರು. ಸೊ ಇದೆಲ್ಲವನ್ನು ಕೂಡ ಈಗ ಸುರ್ಜೇವಾಲಾ ಅವರಿಗೆ ನೀಡ್ತಾ ಇದ್ದಾರೆ, ನೀಡ್ಬಿಟ್ಟು ದೂರನ್ನು ಕೊಟ್ಟಿದ್ದಾರೆ. ಆದ್ರೆ ಇವರು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್. ಇಂಥವ್ರನ್ನೆಲ್ಲ ಕಿತ್ತು ಬಿಸಾಕ್ತಾರಾ ಸಚಿವರನ್ನ, ಅಥವಾ ಇಂಥ ಸಚಿವರಿಗೆ ಮತ್ತೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿ ನೀವೇ ಇರಿ, ರಾಜ್ಯಕ್ಕೆ ಇಂಪ್ಲಿಮೆಂಟ್ ಆಗಬೇಕಾದ್ರೆ ನೀವೇ ಬೇಕು ಅಂತ ಸುರ್ಜೇವಾಲಾ ಇಲ್ಲಿ ಅವ್ರನ್ನ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ. ಈಗ ಒಬ್ಬೊಬ್ಬರು ಶಾಸಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ಖಾತೆ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿದೆ, ಪ್ರೂಫ್ ಸಮೇತ ನಾವು ಕೊಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ BR ಪಾಟೀಲ್ ಇರಬಹುದು, ಜೊತೆಗೆ ರಾಜು ಕಾಗೆ ಇವರೆಲ್ಲ ಸಪರೇಟ್ ಕಂಪ್ಲೇಂಟ್ ಅನ್ನ ಮಾಡ್ತೀವಿ 1-to-1 ಮೀಟಿಂಗ್ ನಲ್ಲಿ ಅಂತ ಹೇಳ್ತಿದ್ದಾರೆ. ವಸತಿ ಇಲಾಖೆ ದಾಖಲೆ ಬಿಚ್ಚಿಟ್ಟ ಶಾಸಕ BR ಪಾಟೀಲ್, ಕುರ್ಜೆವಾಲಾಗೆ ದಾಖಲೆ ಸಮೇತ ದೂರು ನೀಡಿದ್ದಾರೆ ಶಾಸಕರು. ಸಚಿವ ಜಮೀರ್ ವಿರುದ್ಧ ಶಾಸಕ BR ಪಾಟೀಲ್ ನಿಗಿ ಕೆಂಡವಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್ ಕೆಂಡಾಮಂಡಲ, ಸಚಿವ ರಾಜಣ್ಣ ವಿರುದ್ಧ ನಾರಾಯಣಸ್ವಾಮಿ ಬೇಸರದ ಮಾತು. ಯಬ್ಬಾ, ಎಷ್ಟೆಷ್ಟು ಬೇಸರ ಇದೆ ಸಚಿವರ ಮೇಲೆ. ಅಭಿವೃದ್ಧಿ ವಿಚಾರದಲ್ಲಿ ಸರಿಯಾಗಿ ಸ್ಪಂದಿಸ್ತಿಲ್ಲ. ನಾನು ಈಗಾಗಲೇ ಹೇಳಿದೆ, ಕೆಲವರಿಗೆ ಗೊಂದಲ ಆಗಬಹುದು. ಸಚಿವರು ಫೋನ್ ತೆಗೆದೇ ಇರಬಹುದು, ಸಚಿವರು PA ತೆಗಿತಾ ಇಲ್ಲ. ಸಭೆನೋ ಮೀಟಿಂಗೋ ಮತ್ತೊಂದು ಉಸ್ತುವಾರಿ ಸಂಬಂಧಪಟ್ಟಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆ ತಾರತಮ್ಯ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಏನೋ ಸಣ್ಣ ಪುಟ್ಟ ಕಾರ್ಯವೈಖರಿಗಳೇ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಫೋನ್ ಮಾಡಿದ್ರು ಅವ್ರು ತೆಗಿತಾ ಇಲ್ಲ ಅಂತೆ. ಆ ರೀತಿಯಾಗಿ ಜಂಬ ಬಂದ್ಬಿಟ್ಟಿದೆ ಸಚಿವರಿಗೆ. ಅವರೇ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಸೊ ಈ ಕಾರಣಾಂತರಗಳಿಂದ ಈಗ ಎಲ್ಲರೂ ಕೂಡ ಈಗ ದೂರು ಕೊಡ್ತಿದ್ದಾರೆ. BR ಪಾಟೀಲ್ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ದೊಡ್ಡ ಸುದ್ದಿ ಆಯಿತು, ಆಡಿಯೋ ಬಾಂಬ್ ಹಿಡಿಸಿಬಿಟ್ಟಿದ್ರು. ಸೊ ಇದೆಲ್ಲವನ್ನು ಕೂಡ ಈಗ ಸುರ್ಜೇವಾಲಾ ಅವರಿಗೆ
ನೀಡ್ತಾ ಇದ್ದಾರೆ, ನೀಡ್ಬಿಟ್ಟು ದೂರನ್ನು ಕೊಟ್ಟಿದ್ದಾರೆ. ಆದ್ರೆ ಇವರು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇಂಥವ್ರನ್ನೆಲ್ಲ ಕಿತ್ತು ಬಿಸಾಕ್ತಾರ ಸಚಿವರನ್ನ, ಅಥವಾ ಇಂಥ ಸಚಿವರಿಗೆ ಮತ್ತೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿ ನೀವೇ ಇರಿ, ರಾಜ್ಯಕ್ಕೆ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ನೀವೇ ಬೇಕು ಅಂತ ಸುರ್ಜೇವಾಲಾ ಇಲ್ಲಿ ಅವ್ರನ್ನ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ. ಈಗ ಒಬ್ಬೊಬ್ಬರು ಶಾಸಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ಖಾತೆ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿದೆ, ಪ್ರೂಫ್ ಸಮೇತ ನಾವು ಕೊಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ BR ಪಾಟೀಲ್ ಇರ್ಬೋದು, ಜೊತೆಗೆ ರಾಜು ಕಾಗೆ, ಇವರೆಲ್ಲ ಸಪರೇಟ್ ಕಂಪ್ಲೇಂಟ್ ಅನ್ನ ಮಾಡ್ತೀವಿ 1-to-1 ಮೀಟಿಂಗ್ ನಲ್ಲಿ ಅಂತ ಹೇಳ್ತಿದ್ದಾರೆ. ವಸತಿ ಇಲಾಖೆ ದಾಖಲೆ ಬಿಚ್ಚಿಟ್ಟ ಶಾಸಕ BR ಪಾಟೀಲ್, ಸುರ್ಜೇವಾಲಾಗೆ ದಾಖಲೆ ಸಮೇತ ದೂರು ನೀಡಿದ್ದಾರೆ ಶಾಸಕರು. ಸಚಿವ ಜಮೀರ್ ವಿರುದ್ಧ ಶಾಸಕ BR ಪಾಟೀಲ್ ನಿಗಿ ಕೆಂಡವಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್ ಕೆಂಡಾಮಂಡಲ, ಸಚಿವ ರಾಜಣ್ಣ ವಿರುದ್ಧ ನಾರಾಯಣಸ್ವಾಮಿ ಬೇಸರದ ಮಾತು. ಯಬ್ಬಾ, ಎಷ್ಟೆಷ್ಟು ಬೇಸರ ಇದ್ದ ಸಚಿವರ ಮೇಲೆ. ಅಭಿವೃದ್ಧಿ ವಿಚಾರದಲ್ಲಿ ಸರಿಯಾಗಿ ಸ್ಪಂದಿಸ್ತಿಲ್ಲ. ನಾನು ಈಗಾಗಲೇ ಹೇಳಿದೆ, ಕೆಲವರಿಗೆ ಗೊಂದಲ ಆಗಬಹುದು. ಸಚಿವರು ಫೋನ್ ತೆಗೆದೇ ಇರಬಹುದು, ಸಚಿವರು PA ತೆಗಿತಾ ಇಲ್ಲ. ಸಭೆನೋ ಮೀಟಿಂಗೋ ಮತ್ತೊಂದು ಉಸ್ತುವಾರಿ ಸಂಬಂಧಪಟ್ಟಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆ ತಾರತಮ್ಯ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಏನೋ ಸಣ್ಣ ಪುಟ್ಟ ಕಾರ್ಯವೈಖರಿಗಳೇ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಫೋನ್ ಮಾಡಿದ್ರು ಅವ್ರು ತೆಗಿತಾ ಇಲ್ಲ ಅಂತೆ. ಆ ರೀತಿಯಾಗಿ ಜಂಬ ಬಂದ್ಬಿಟ್ಟಿದೆ ಸಚಿವರಿಗೆ. ಅವರೇ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಸೊ ಈ ಕಾರಣಾಂತರಗಳಿಂದ ಈಗ ಎಲ್ಲರೂ ಕೂಡ ಈಗ ದೂರು ಕೊಡ್ತಿದ್ದಾರೆ. BR ಪಾಟೀಲ್ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ದೊಡ್ಡ ಸುದ್ದಿ ಆಯಿತು, ಆಡಿಯೋ ಬಾಂಬ್ ಹಿಡಿಸಿಬಿಟ್ಟಿದ್ರು. ಸೊ ಇದೆಲ್ಲವನ್ನೂ ಕೂಡ ಈಗ ಸುರ್ಜೇವಾಲಾ ಅವರಿಗೆ ನೀಡ್ತಾ ಇದ್ದಾರೆ, ನೀಡ್ಬಿಟ್ಟು ದೂರನ್ನು ಕೊಟ್ಟಿದ್ದಾರೆ. ಆದ್ರೆ ಇವರು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇಂಥವ್ರನ್ನೆಲ್ಲ ಕಿತ್ತು ಬಿಸಾಕ್ತಾರ ಸಚಿವರನ್ನ, ಅಥವಾ ಇಂಥ ಸಚಿವರಿಗೆ ಮತ್ತೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿ ನೀವೇ ಇರಿ, ರಾಜ್ಯಕ್ಕೆ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ನೀವೇ ಬೇಕು ಅಂತ ಸುರ್ಜೇವಾಲಾ ಇಲ್ಲಿ ಅವ್ರನ್ನ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ. ಈಗ ಒಬ್ಬೊಬ್ಬರು ಶಾಸಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ಖಾತೆ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿದೆ, ಪ್ರೂಫ್ ಸಮೇತ ನಾವು ಕೊಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ BR ಪಾಟೀಲ್ ಇರ್ಬೋದು, ಜೊತೆಗೆ ರಾಜು ಕಾಗೆ, ಇವರೆಲ್ಲ ಸಪರೇಟ್ ಕಂಪ್ಲೇಂಟ್ ಅನ್ನ ಮಾಡ್ತೀವಿ 1-to-1 ಮೀಟಿಂಗ್ ನಲ್ಲಿ ಅಂತ ಹೇಳ್ತಿದ್ದಾರೆ. ವಸತಿ ಇಲಾಖೆ ದಾಖಲೆ ಬಿಚ್ಚಿಟ್ಟ ಶಾಸಕ BR ಪಾಟೀಲ್, ಸುರ್ಜೇವಾಲಾಗೆ ದಾಖಲೆ ಸಮೇತ ದೂರು ನೀಡಿದ್ದಾರೆ ಶಾಸಕರು. ಸಚಿವ ಜಮೀರ್ ವಿರುದ್ಧ ಶಾಸಕ BR ಪಾಟೀಲ್ ನಿಗಿ ಕೆಂಡವಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್ ಕೆಂಡಾಮಂಡಲ, ಸಚಿವ ರಾಜಣ್ಣ ವಿರುದ್ಧ ನಾರಾಯಣಸ್ವಾಮಿ ಬೇಸರದ ಮಾತು. ಯಬ್ಬಾ, ಎಷ್ಟೆಷ್ಟು ಬೇಸರ ಇದ್ದ ಸಚಿವರ ಮೇಲೆ. ಅಭಿವೃದ್ಧಿ ವಿಚಾರದಲ್ಲಿ ಸರಿಯಾಗಿ ಸ್ಪಂದಿಸ್ತಿಲ್ಲ. ನಾನು ಈಗಾಗಲೇ ಹೇಳಿದೆ, ಕೆಲವರಿಗೆ ಗೊಂದಲ ಆಗಬಹುದು. ಸಚಿವರು ಫೋನ್ ತೆಗೆದೇ ಇರಬಹುದು, ಸಚಿವರು PA ತೆಗಿತಾ ಇಲ್ಲ. ಸಭೆನೋ ಮೀಟಿಂಗೋ ಮತ್ತೊಂದು ಉಸ್ತುವಾರಿ ಸಂಬಂಧಪಟ್ಟಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆ ತಾರತಮ್ಯ ಆಗ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಏನೋ ಸಣ್ಣ ಪುಟ್ಟ ಕಾರ್ಯವೈಖರಿಗಳೇ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಫೋನ್ ಮಾಡಿದ್ರು ಅವ್ರು ತೆಗಿತಾ ಇಲ್ಲ ಅಂತೆ. ಆ ರೀತಿಯಾಗಿ ಜಂಬ ಬಂದ್ಬಿಟ್ಟಿದೆ ಸಚಿವರಿಗೆ. ಅವರೇ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಸೊ ಈ ಕಾರಣಾಂತರಗಳಿಂದ ಈಗ ಎಲ್ಲರೂ ಕೂಡ ಈಗ ದೂರು ಕೊಡ್ತಿದ್ದಾರೆ. BR ಪಾಟೀಲ್ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ದೊಡ್ಡ ಸುದ್ದಿ ಆಯಿತು, ಆಡಿಯೋ ಬಾಂಬ್ ಹಿಡಿಸಿಬಿಟ್ಟಿದ್ರು. ಸೊ ಇದೆಲ್ಲವನ್ನೂ ಕೂಡ ಈಗ ಸುರ್ಜೇವಾಲಾ ಅವರಿಗೆ ನೀಡ್ತಾ ಇದ್ದಾರೆ, ನೀಡ್ಬಿಟ್ಟು ದೂರನ್ನು ಕೊಟ್ಟಿದ್ದಾರೆ. ಆದ್ರೆ ಇವರು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇಂಥವ್ರನ್ನೆಲ್ಲ ಕಿತ್ತು ಬಿಸಾಕ್ತಾರ ಸಚಿವರನ್ನ, ಅಥವಾ ಇಂಥ ಸಚಿವರಿಗೆ ಮತ್ತೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿ ನೀವೇ ಇರಿ, ರಾಜ್ಯಕ್ಕೆ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ನೀವೇ ಬೇಕು ಅಂತ ಸುರ್ಜೇವಾಲಾ ಇಲ್ಲಿ ಅವ್ರನ್ನ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ.